ಇಲ್ಲೊಬ್ಬ ತನ್ನ ಬರ್ತ್ಡೇಯನ್ನು ಸಖತ್ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದ. ಅದು ಯಾವ ಲೆವೆಲ್ಗೆ ಅಂದರೆ ಇಡೀ ಏರಿಯಾದವರೆಲ್ಲ ನೋಡಿ ಮಾತಾಡ್ಕೊತಿದ್ರು. ಸೊ ಅದೇ ಇವನಿಗೆ ಕುತ್ತಾಗಿ ಹೋಯಿತು ನೋಡಿ. ಪುಣ್ಯಾತ್ಮನನ್ನು ಕರೆದುಕೊಂಡು ಹೋಗಿ ಪೊಲೀಸ್ ಠಾಣೆಯಲ್ಲಿ ಕೂರಿಸಿದ್ದಾರೆ. ಅರೆ ಇದೇನಪ್ಪ, ಬರ್ಡೇ ಸೆಲೆಬ್ರೇಟ್ ಮಾಡೋದೇ ತಪ್ಪ ಅಂತ ಕೇಳ್ತೀರಾ? ಸೆಲೆಬ್ರೇಟ್ ಮಾಡೋದು ತಪ್ಪಲ್ಲ, ಆದರೆ ಈ ರೀತಿ ಹುಟ್ಟುಹಬ್ಬ ಆಚರಿಸ್ಕೊಂಡಿದ್ದು ತಪ್ಪು. ಅಷ್ಟಕ್ಕೂ ಅದೇನಪ್ಪ ಅಂಥ ವೆರೈಟಿ ಸೆಲೆಬ್ರೇಷನ್ ಅಂತ ನೀವು ಕೇಳೋದಾದರೆ ಈ ಒಂದು ಪ್ಯಾಕೇಜ್ನ ನೀವು ನೋಡಲೇಬೇಕು. ಟೇಕ್ ಅ ಲುಕ್. ಬಾರೆ ನೋಟ ನೋಡೈತೆ, ಕಾಲು ಕೆರೆದು ನಿಲ್ತೈತೆ, ಗುಟುರು ಹಾಕಿ ಬಂದೈತೆ. ಅಬ್ಬಬ್ಬಾ, ಏನ್ ದವಲತ್ತು, ಅದೇನ್ ಸಂಭ್ರಮ. ಇಡೀ ರೋಡ್ ಬ್ಲಾಕ್ ಮಾಡ್ಕೊಂಡು ಇಲ್ಲೊಬ್ಬ ಬರ್ತ್ಡೇಯನ್ನ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಫೋಟೋದಲ್ಲಿ ಕಾಣುವ ಇವನ ಹೆಸರೇ ಭಕ್ತವತ್ಸಲ. ವಿದ್ಯಾರಣ್ಯಪುರದ ನರಸಾಪುರ ಲೇಔಟ್ ನಿವಾಸಿ. ಇನ್ನು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷನೂ ಕೂಡ ಆಗಿದ್ದಾನೆ. ಮೇ 12ರಂದು ತಮ್ಮ ಕಚೇರಿಯ ಎದುರು 47 ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಇವರು ಕಾರಿನಿಂದ ಇಳಿದು ಬರುವಾಗ ಜನ ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡಿ ಕುಣಿದು ಕುಪ್ಪಳಿಸಿದ್ದಾರೆ. ಸಾರ್ವಜನಿಕ ರಸ್ತೆಯಲ್ಲಿ ಬರ್ತ್ಡೇ ಸೆಲೆಬ್ರೇಷನ್. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷನ ವಿರುದ್ಧ ಕೇಸ್. ಇನ್ನು ಬರ್ತ್ಡೇ ಮಾಡುವಾಗ ವಿಡಿಯೋಗಳನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಸೆಲೆಬ್ರೇಷನ್ ವಿಡಿಯೋಗಳನ್ನ ಕೆಲವರು ಪೊಲೀಸರಿಗೆ ಟ್ಯಾಗ್ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ. ರಸ್ತೆ ಬ್ಲಾಕ್ ಮಾಡಿ ವಾಹನಗಳ ಓಡಾಟಕ್ಕೆ ಅಡ್ಡಿ ಮಾಡಿದ್ದಾರೆ. ಹೇಳಿದ್ರೆ ನಾನು ಡಿ ಬಾಸ್ ಅಭಿಮಾನಿ ಎಂದು ವಿಡಿಯೋ ಹಾಕಿದ್ದಾರೆ. ಟ್ವೀಟ್ನ ಆಧಾರದ ಮೇಲೆ ವಿದ್ಯಾರಣ್ಯಪುರ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಭಕ್ತವತ್ಸಲನನ್ನ ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಜನರನ್ನೆಲ್ಲ ಸೇರಿಸಿ ಒಂದು ಅಧ್ಯಕ್ಷ ಅಂತ ಹೇಳ್ಬಿಟ್ಟು ಈಗ ಅವನೇ ಮಾಡ್ಕೊಂಡಿದ್ದಾನೆ, ಒಂದು ಸಂಘವನ್ನು ಮಾಡ್ಕೊಂಡು. ಆದರೆ ನಾವು ಈ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಸ್ವಲ್ಪ ಜನಗಳು ಸೇರಿದ್ದಾರೆ ಬರ್ಡೇ ಸೆಲೆಬ್ರೇಷನ್ ಟೈಮಲ್ಲಿ. ಸೇರಿದಂಥ ಸಂದರ್ಭದಲ್ಲಿ ಆಚರಿಸಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದನ್ನು ಶೇರ್ ಮಾಡ್ಕೊಂಡಿದ್ದೇನೆ, ಕೇಕ್ ಕತ್ತರಿಸ್ತಕ್ಕಂಥದ್ದನ್ನು. ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟ್ರು ಟೀಮ್ ಅವರು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ FIR ಅನ್ನು ದಾಖಲಿಸಿ ಅರೆಸ್ಟ್ ಮಾಡಿ. ನಾವು ಡಿ ಬಾಸ್ ಅಭಿಮಾನಿಗಳಲ್ಲ, ನಾವು ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳು. ನಮ್ಮ ಏಳಿಗೆ ಸಹಿಸದವರು ಈ ರೀತಿ ಮಾಡಿದ್ದಾರೆಂದು ಭಕ್ತವತ್ಸಲನ ಮನೆದಿ ಹೇಳಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಜನ ಬಂದು ವಿಶ್ ಮಾಡಿದ್ದಾರೆ. ನಾವು ನಮ್ಮ ಕಚೇರಿಯ ಮುಂಭಾಗದಲ್ಲಿ ಸೆಲೆಬ್ರೇಷನ್ ಮಾಡಿದ್ದು, ಮೈನ್ ರೋಡ್ ವರೆಗೂ ರಸ್ತೆ ಬ್ಲಾಕ್ ಮಾಡಿಲ್ಲ ಎಂದು ಹೇಳಿದ್ದಾರೆ. ಇಲ್ಲಿ ಕೇಕ್ ಕಟ್ ಮಾಡಿದ್ದಾರೆ ಸರ್, ಇಲ್ಲಿ ಯಾರಿಗೇನು ತೊಂದರೆ ಆಗುತ್ತೆ? ಸುಮ್ಮನೆ ಮೈನ್ ರೋಡ್ ಇಂದಾನು ಹೊಡ್ಕೊಂಡ್ ಬಂದಿದ್ದಾರೆ ಪಟಾಕಿಗಳನ್ನ ಅಂತ ಇದ್ದಾರೆ. ಅದೆಲ್ಲ ಬರೀ ಸುಳ್ಳು ಸರ್. ನಮ್ಗೇನಂತಂದ್ರೆ ನಮ್ಮ ಮನೆ ಮುಂದೆ, ನಮ್ಮ ಅಂಗಡಿ ಮುಂದೆ, ನಮ್ಮ ಆಫೀಸ್ ಮುಂದೆ ನಾವು ಕೇಕ್ ಕಟ್ ಮಾಡಿದ್ವಿ. ಕ್ರೌಡ್ ಇತ್ತು ಸರ್, ಇಲ್ಲಾಂದ್ರೆ ಒಳಗಡೆನೆ ಮಾಡ್ತಾರೆ. ಮೇಡಮ್ ಪೊಲೀಸರು ಸುಳ್ಳು FIR ಮಾಡಿದಾರಾ ಪೊಲೀಸರು? ಸರ್ ಅದು ಯಾರೋ ಕಂಪ್ಲೇಂಟು ಎದುರುಗಡೆ ಬಂದು ಕಂಪ್ಲೇಂಟ್ ಮಾಡಿಲ್ಲ ಸರ್. ಯಾರೋ ಟ್ವಿಟರ್ಗೆ ಏನೋ ಹಾಕಿದಾರಂತೆ, ಅದು ಕಮಿಷನರ್ ಏನೋ ಹೋಗಿದೆ ಅಂತ ಅಂದ್ಬಿಟ್ಟು FIR ಆಗಿದೆ. ಇಲ್ಲಿ ಹೋಗಿ ಈ ಥರ ತೊಂದರೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರೋರು ಯಾರೂ ಇಲ್ಲ ಸರ್, ತೊಂದರೆನೂ ಆಗಿಲ್ಲ ಸರ್. ಇನ್ನು ಕೆಲವು ಕಡೆ ಹುಟ್ಟುಹಬ್ಬಗಳ ನೆಪದಲ್ಲಿ ಸಾರ್ವಜನಿಕ ರಸ್ತೆಗಳನ್ನು ಬ್ಲಾಕ್ ಮಾಡಿ ಜನರಿಗೆ ತೊಂದರೆ ಕೊಡುವುದು, ಜೋರಾಗಿ ಕೂಗಾಡಿ ಸ್ಥಳೀಯರಿಗೆ ಕಿರಿಕಿರಿ ಮಾಡುವವರಿಗೆ ಬ್ರೇಕ್ ಹಾಕಲೇಬೇಕಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.